ವೀಕ್ಷಕರೇ, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಯಾರು ಗೊತ್ತಿಲ್ಲ ಹೇಳಿ. ಅವರೊಬ್ಬ ಮಹಾನ್ ಚೇತನ. ಒಮ್ಮೆ ಅಮೆರಿಕದಿಂದ ಬಂದ ಒಂದಷ್ಟು ಇಂಜಿನಿಯರ್ಗಳು ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ಭೇಟಿ ಮಾಡಿ ಅಮೆರಿಕದಲ್ಲಿ ಒಂದು ಡ್ಯಾಮ್ ಅನ್ನ ಕಟ್ಟೋದಿಕ್ಕೆ ಕೇಳಿಕೊಳ್ತಾರೆ. ಖಂಡಿತ ನಾನು ನಿಮ್ಗೆ ಡ್ಯಾಮ್ ಅನ್ನ ಕಟ್ಕೊಡ್ತೀನಿ, ಆದ್ರೆ ನಿಮ್ಮ ಡ್ಯಾಮ್ ಮೇಲೆ ನನ್ನ ದೇಶದ ಹೆಸರನ್ನ ಇಡೋದಕ್ಕೆ ಒಪ್ಪಿದ್ರೆ ಮಾತ್ರ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಅವರು ನಮ್ಮ ದೇಶದ ಡ್ಯಾಮ್ ನಲ್ಲಿ ಭಾರತದ ಹೆಸರನ್ನ ಇಡೋದಕ್ಕೆ ಅಮೆರಿಕದ ಇಂಜಿನಿಯರ್ಗಳು ಒಪ್ಪಲಿಲ್ಲ. ಆದ್ರೆ ಈ ಮಧ್ಯೆ ಒಂದು ಸಣ್ಣ ಒಪ್ಪಂದ ಆಗಿತ್ತು. ಆ ಡ್ಯಾಮ್ನ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಇಂಡಿಯಾ ಅಂತ ಬರೀದಿ ನಿಂತ ಸರ್ ಎಂ ವಿಶ್ವೇಶ್ವರಯ್ಯನವರು ಅಮೆರಿಕದ ಇಂಜಿನಿಯರ್ಗಳ ಬಳಿ ಒಪ್ಪಿಗೆ ತಗೊಂಡಿದ್ರು. ಕೊನೆಗೆ ಡ್ಯಾಮ್ನ ಕೆಲಸ ಮುಗಿಯಿತು. ಆ ಡ್ಯಾಮ್ನ ಉದ್ಘಾಟನೆ ಸಂದರ್ಭದಲ್ಲಿ ಸರ್ ಎಂವಿ ಅವರನ್ನ ಕೇಳಲಾಯಿತು, ನಿಮ್ಮ ಒಂದು ಬೇಡಿಕೆಗೆ ಒಪ್ತಿದ್ರು ಸಹ ನೀವು ನಮಗೆ ಯಾಕೆ ಸಹಾಯ ಮಾಡಿದ್ರಿ ಅಂತ ಕೇಳಿದ್ರು. ಆಗ ಸರ್ ಎಂವಿ ಅವರು ಅವರನ್ನ ಕರೆದು ಹೆಲಿಕಾಪ್ಟರ್ ನಲ್ಲಿ ಕೂರಿಸಿ ಡ್ಯಾಮ್ನ ಮೇಲೆ ಹಾರಾಟ ಮಾಡಿ ತೋರಿಸಿದ್ರು. ಆಗ ಇಡೀ ಡ್ಯಾಮ್ನ ರಚನೆ ಮೇಲಿಂದ ಇಂಡಿಯಾ ಅಂತ ಕಾಣ್ತಾ ಇತ್ತು. ಇದಿಷ್ಟೇ ಅಲ್ಲ, ನಾನು ಈ ಡ್ಯಾಮ್ನ ಮೂಲೆಯಲ್ಲಿ ಇಂಡಿಯಾ ಅಂತ ಬರೆದಿದ್ದೀನಲ್ಲ, ಆ 5 ಅಕ್ಷರದಲ್ಲಿ ಅದರಲ್ಲಿ ಯಾವುದೇ ಒಂದೇ ಒಂದು ಕಲ್ಲನ್ನ ನೀವು ತೆಗೆದ್ರು ಪೂರ್ತಿ ಡ್ಯಾಮೇ ಬಿದ್ದು ಹೋಗುತ್ತೆ ಅಂತ ಹೇಳಿದ್ರು. ಆಗ ಸರ್ ಎಂವಿ ಅವರ ತಾಕತ್ತಿಗೆ ಅಮೆರಿಕದ ಇಂಜಿನಿಯರ್ಗಳು ಬೆರಗಾಗೋದ್ರು. ಮತ್ತೆ ಇನ್ನೊಂದು ಸಂದರ್ಭದಲ್ಲಿ ಸರ್ಕಾರಿ ಇಂಜಿನಿಯರ್ ಸೇವೆ ದಕ್ಕಿದ ಸಮಯದಲ್ಲಿ ಸರ್ ಎಂವಿ ಅವರು ಮೊದಲು ಮಾಡಿದ ಕೆಲಸ ಅಂದ್ರೆ ತನ್ನ ಪರಿವಾರದವರನ್ನೆಲ್ಲ ಕರೆಸಿ ಒಂದು ಔತಣಕೂಟವನ್ನು ಏರ್ಪಡಿಸಿದ್ರು. ಆ ಔತಣಕೂಟದಲ್ಲಿ ಪರಿವಾರದವರನ್ನ ಉದ್ದೇಶಿಸಿ ಅವರು ಹೀಗೆ ಹೇಳ್ತಾರೆ, ನೋಡಿ, ನನಗೆ ಸರ್ಕಾರಿ ಆಹ್ವಾನ ಬಂದಿದೆ. ನಾನು ಸರ್ಕಾರಿ ನೌಕರನಾಗಿದ್ದಾಗ ನಿಮ್ಮ ಪರವಾಗಿ ಯಾವ ಸಹಾಯವನ್ನು ನೀವು ನನ್ನಿಂದ ನಿರೀಕ್ಷೆ ಮಾಡೋ ಹಾಗಿಲ್ಲ. ಆ ರೀತಿ ಮಾತು ಕೊಟ್ರೆ ಮಾತ್ರ ನಾನು ಈ ಒಂದು ಸರ್ಕಾರಿ ಹುದ್ದೆಗೆ ಇರುವೆ ಅಂತ ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ಪರಿವಾರದವರ ಹತ್ರ ಭಾಷೆ ತಗೊಂಡಿದ್ರು. ಇನ್ನು ವಿಶ್ವೇಶ್ವರಯ್ಯನವರ ನಿಧನದ ಬಳಿಕ ಅವರ ಅಸಾಧ್ಯ ಬುದ್ಧಿಶಕ್ತಿಯ ಬಗ್ಗೆ ಕೌತುಕ ಹೊಂದಿದ್ದ ಅನೇಕ ವಿದೇಶಿಗರು ಅವರ ಮೆದುಳನ್ನ ಪಡೆಯೋದಕ್ಕೆ ನಾ ಮುಂದು ಅಂತ ಮುಂದೆ ಬಂದಿದ್ರು. ಆದರೆ ಸರ್ಕಾರ ವಿದೇಶಿಗರ ಅಹವಾಲಿಗೆ ಒಪ್ಪಲಿಲ್ಲ. ಇನ್ನು ಸರ್ ಎಂ ವಿಶ್ವೇಶ್ವರಯ್ಯನವರ ಬಳಿ ಸದಾ 2 ಪೆನ್ಗಳಿರ್ತಾ ಇದ್ವು. ಒಂದು ಸರ್ಕಾರಿ ಕೆಲಸಕ್ಕೆ, ಮತ್ತೊಂದು ಸ್ವಂತ ಕೆಲಸಕ್ಕೆ. ಇವುಗಳನ್ನ ಯಾವುದೇ ಕಾರಣಕ್ಕೂ ಅದಲು ಬದಲು ಮಾಡ್ತಾ ಇರಲಿಲ್ಲ. ಸರ್ಕಾರಿ ಕೆಲಸಕ್ಕೆ ಅಂತ ಇದ್ದ ಪೆನ್ನನ್ನ ಸರ್ಕಾರಿ ಕೆಲಸಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ರು. ತಮ್ಮ ಸ್ವಂತ ಬಳಕೆಗೆ ಇದ್ದ ಪೆನ್ನನ್ನ ತಮ್ಮ ಸ್ವಂತ ಕೆಲಸಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ರು. ವೀಕ್ಷಕರೇ, ಇಂತಹ ಕಪೋಲ ಕಲ್ಪಿತ ಕಥೆಗಳನ್ನ ನಾವು ನೀವು ಚಿಕ್ಕಂದಿನಿಂದ ಬಹಳ ಕೇಳಿರ್ತೇವೆ. ಅಷ್ಟೇ ಯಾಕೆ, ಇಂಥ ಎಷ್ಟೋ ಕಥೆಗಳು ನಮಗೆ ನಮ್ಮ ಶಾಲಾ ಶಿಕ್ಷಕರಿಂದನೇ ಕೇಳಿ ಬಂದಿವೆ ಕೂಡ. ಅಸಲಿಗೆ ಮೇಲಿನ ಈ ಯಾವ ಕಥೆಗಳು ಕೂಡ ನಿಜವಲ್ಲ. ಇವೆಲ್ಲ ಕುಕ್ಕುಡ್ ಅಪ್ ಅಥವಾ ಸಿನಿಕರಿಂದ ಸೃಷ್ಟಿಯಾದ ಕಥೆಗಳು ಮಾತ್ರ. ವೀಕ್ಷಕರೇ, ಈ ತರಹದ ಕಥೆಗಳು ಬರೀ ವಿಶ್ವೇಶ್ವರಯ್ಯನವರ ಮೇಲೆ ಮಾತ್ರ ಇಲ್ಲ, ಅನೇಕ ಮಹಾಮಹಿಮರುಗಳ ಬಗ್ಗೆಯೂ ಇಂಥ ಕಥೆಗಳು ಸಾಕಷ್ಟು ಚಾಲ್ತಿಯಲ್ಲಿವೆ. ತಾವೇ ಶ್ರೇಷ್ಠ, ತಮ್ಮದೇ ಶ್ರೇಷ್ಠ ಎಂದು ನಂಬಿಸುವ ಹುಚ್ಚಿನಿಂದಾಗಿ ಇಂಥ ವರ್ಣರಂಜಿತ, ರೋಚಕ, ಅತಿರೇಕ ತುಂಬಿದ ಕಥೆಗಳು ಜನ್ಮ ತಾಳ್ತವೆ. ಸರ್ ಎಂ ವಿಶ್ವೇಶ್ವರಯ್ಯನವರು ದೇಶ ಕಂಡ ಅಪ್ರತಿಮ ಹಾಗೂ ಅದ್ವಿತೀಯ ವ್ಯಕ್ತಿ ಎಂಬುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವರು 1899ರ ಸಮಯದಲ್ಲಿ ಮೈಸೂರಿನ ಅರಸರ ಸಹಾಯದಿಂದ ಚೀನಾ ಹಾಗೂ ಜಪಾನಿಗೆ